ಇವಾಗ್ಲೂ ಎಲ್ಲ ಕರಿತಾ ಇದ್ರು ಬರ್ರಿ ಬರ್ರಿ ಅಂತ ಕ್ಯಾನ್ವಸ್ ಮಾಡ್ತಾ ಇದ್ರು. ನಾನು ಬರಲ್ಲ ಗುರು, ನಾನು ಹಿಂಗೆ ಆಟ ಆಡ್ಕೊಂಡು ಇರ್ತೀನಿ ಅಂತ ಹಿಂಗೆ ಅನ್ನೋರು ಅವ್ರು 100%. ಇವಾಗ ಹಂಗಲ್ಲ, ನಾನು ಬರ್ತೀನಿ ಅಂತ ಬರ್ತಾರೆ. ಏನ್ ಹೇಳ್ಬೇಕು ನಮ್ಮ ಸಮಾಜಕ್ಕೆ ಅರ್ಥ ಆಗ್ತಾ ಇಲ್ಲ. ಇದೊಂದು ಟರ್ನಿಂಗ್ ಪಾಯಿಂಟ್ ಹಂಗಾರೆ. ಖಂಡಿತ ಅಲ್ಲಿ ಕೂಡ ದರ್ಶನ್ ಅವ್ರು MLA ಆಯ್ತಾರೆ, ಪಕ್ಕ ಆಯ್ತಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಬೆಚ್ಚಿ ಬೀಳಿಸುವಂತಹ ಪ್ರತಿಕ್ರಿಯೆಯನ್ನ ಪಡೆದುಕೊಂಡಿದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ತಾವು ಪೂಜಿಸುತ್ತಿದ್ದ ಪ್ರೇಮಿಸುತ್ತಿದ್ದ ಸ್ಟಾರ್ ನಟನೊಬ್ಬ ಈ ರೀತಿಯ ಕೃತ್ಯ ಎಸಗಿರುವುದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈ ಬೆನ್ನಲ್ಲೇ ಟಿವಿ ಮಾಧ್ಯಮಗಳು ಹಗಲಿರುಳೆನ್ನದೆ ಇದೇ ವಿಚಾರದ ಕುರಿತು ಸಾಕಷ್ಟು ವಿಡಿಯೋಗಳನ್ನ, ಸಾಕಷ್ಟು ರಿಪೋರ್ಟ್ಗಳನ್ನ ತಯಾರು ಮಾಡುತ್ತಿದೆ. ಒಂದೆಡೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ನಲ್ಲಿ ತೊಡಗಿಸಿಕೊಂಡಿದ್ದರೆ, ಇನ್ನೊಂದೆಡೆ ಮೀಡಿಯಾ ಕೂಡ ತನ್ನ ನಿಟ್ಟಿನಲ್ಲೇ ಇನ್ವೆಸ್ಟಿಗೇಷನ್ ಮಾಡುತ್ತಿದೆ. ಒಂದು ವೇಳೆ ಮೀಡಿಯಾ ಇಲ್ಲದೆ ಹೋಗಿದ್ದರೆ ಈ ಒಂದು ಪ್ರಕರಣ ಬಯಲಿಗೆ ಬರುತ್ತಲೇ ಇರಲಿಲ್ಲ. ಈ ಪ್ರಕರಣ ಹೈ ಪ್ರೊಫೈಲ್ ಸರಣಿಗೆ ಸೇರಿಕೊಳ್ಳುತ್ತಿರಲಿಲ್ಲ. ಆದರೆ ಒಂದಿಷ್ಟು ಟಿವಿ ಚಾನೆಲ್ನವರು ಸಂಖ್ಯಾಶಾಸ್ತ್ರಜ್ಞರನ್ನ, ಜ್ಯೋತಿಷಿಗಳನ್ನ ಕೂರಿಸಿ ದರ್ಶನ್ ರವರ ಜಾತಕ ಹೀಗಿತ್ತು, ಅವರ ಹುಟ್ಟಿದ ದಿನಾಂಕ ಹೀಗಿತ್ತು, ಆ ಪ್ರಕರಣ ನಡೆದ ಸಮಯ ಘಳಿಗೆಯನ್ನೆಲ್ಲ ಲೆಕ್ಕ ಮಾಡಿ ಈ ಪ್ರಕರಣದ ತೀವ್ರತೆಯಿಂದ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಅದರಲ್ಲೂ ಖ್ಯಾತ ನ್ಯೂಮರಾಲಜಿಸ್ಟ್ ಒಬ್ಬರು ದರ್ಶನ್ ರವರ ಭವಿಷ್ಯವನ್ನೇ ಪ್ರೆಡಿಕ್ಟ್ ಮಾಡಿಬಿಟ್ಟಿದ್ದಾರೆ. ಇವರು ಕ್ರಿಕೆಟ್ ನಡೆಯುತ್ತಿದ್ದ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಪ್ರಿಡಿಕ್ಷನ್ ಗಳನ್ನ ಮಾಡುತ್ತಾ ಹೆಸರುವಾಸಿಯಾಗಿದ್ದರು. ಇವರ ಪ್ರಿಡಿಕ್ಷನ್ ಏನು ಅಂತ ನೀವೇ ಕೇಳಿ. ಇದೊಂದು ಟರ್ನಿಂಗ್ ಪಾಯಿಂಟ್ ಹಂಗಾರೆ. ಖಂಡಿತ ಅಲ್ಲಿ ಕೂಡ ದರ್ಶನ್ ಅವ್ರು MLA ಆಯ್ತಾರೆ, ಪಕ್ಕ ಆಯ್ತಾರೆ. ಇವಾಗ್ಲೂ ಎಲ್ಲ ಕರಿತಾ ಇದ್ರು ಬರ್ರಿ ಬರ್ರಿ ಅಂತ ಕ್ಯಾನ್ವಸ್ ಮಾಡ್ತಾ ಇದ್ರು. ನಾನು ಬರಲ್ಲ ಗುರು, ನಾನು ಹಿಂಗೆ ಆಟ ಆಡ್ಕೊಂಡು ಇರ್ತೀನಿ ಅಂತ ಹಿಂಗೆ ಅನ್ನೋರು ಅವ್ರು 100%. ಇವಾಗ ಹಂಗಲ್ಲ, ನಾನು ಬರ್ತೀನಿ ಅಂತ ಬರ್ತಾರೆ. ಇವಾಗ ಶನಿ ದೇಶದಲ್ಲಿ ಅವ್ರು ರಾಜಕಾರಣಿಗೆ ಬರ್ತಾರೆ 100%. ಸ್ಪೋರ್ಟ್ಸ್ ನಲ್ಲಿ ಪ್ರಿಡಿಕ್ಷನ್ ಮಾಡುತ್ತಿದ್ದಾಗ ಹೋಗಲಿ ಪರವಾಗಿಲ್ಲ ಎಂದುಕೊಂಡಿದ್ದರು ನಮ್ಮ ಜನ. ಪ್ರಿಡಿಕ್ಷನ್ ಯಾವತ್ತೂ ಮಿಸ್ ಆಗಲ್ಲ ಅವ್ರ ಪ್ರಿಡಿಕ್ಷನ್. ಆದರೆ ಈ ಕೊಲೆ ಪ್ರಕರಣದಲ್ಲೂ ಕೂಡ ಪ್ರಿಡಿಕ್ಷನ್ ಮಾಡುತ್ತಿರುವ ಇವರು ದರ್ಶನ್ ರವರು ಆ ಸಮಯಕ್ಕೆ ಆ ನಿರ್ಧಾರ ತೆಗೆದುಕೊಳ್ಳದೆ ಇದ್ದರೆ ಏನೇನು ಆಗುತ್ತಿತ್ತು ಎಂದು ಅವರಿಗೆ ನೇರವಾಗಿ ಕರೆ ಮಾಡಿ ಹೇಳಿದ್ದರೆ ಇಷ್ಟು ದೊಡ್ಡ ಪ್ರಕರಣ ಆಗುತ್ತಲೇ ಇರಲಿಲ್ಲ. ಏನ್ ಹೇಳ್ಬೇಕು ನಮ್ಮ ಸಮಾಜಕ್ಕೆ ಅರ್ಥ ಆಗ್ತಾ ಇಲ್ಲ. ಇಲ್ಲ ರೀ, ಮಾಧ್ಯಮದವರು ಕೂಡ ನಿಮ್ಮ ಕೈ ಮುಗಿದು ಕೇಳುತ್ತೇನೆ, ಇಂಥವೆಲ್ಲ ಹೇಳಕ್ಕೆ ಹೋಗಬೇಡಿ, ಹೇಳ್ಸಕ್ಕೆ ಹೋಗಬೇಡಿ. ಯಾಕೆಂದರೆ ಆಗ ಈ ವಿಡಿಯೋಗಳನ್ನ ನೋಡ್ತಾ ಇರುವಂತಹ ಅನೇಕ ಜನರು ಸೋಮಾರಿ ಸೋಗಲಾಡಿತನದ ಜನ ಇದನ್ನು ನೋಡ್ತಾ ಇರ್ತಾರೆ. ಹೌದಲ್ವಾ, ನಾನು ಒಂದು ಕೊಲೆ ಮಾಡಿದರೆ MLA ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ದೊಡ್ಡ ಜ್ಯೋತಿಷಿ ಆಗ್ಬೋದು, ದೊಡ್ಡ ಸ್ವಾಮೀಜಿ ಆಗ್ಬೋದು, ಏನೆಲ್ಲ ಆಗ್ಬೋದು ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಒಬ್ಬ ವಿಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಆಗತ್ತಾ? ಸಾಮಾಜಿಕ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಒಬ್ಬ ನಿಜವಾದ ಧರ್ಮ ಪ್ರಚಾರಕ ಆಗ್ಲಿಕ್ಕೆ ಸಾಧ್ಯ ಆಗತ್ತಾ? ನಿಜವಾದ ಸ್ವಾಮೀಜಿ ಆಗ್ಲಿಕ್ಕೆ ಸಾಧ್ಯ ಆಗತ್ತಾ? ಇದೆಲ್ಲದಕ್ಕಿಂತಲೂ ಒಬ್ಬ ವೈದ್ಯನಾಗಲಿಕ್ಕೆ, ಗುರು ಆಗ್ಲಿಕ್ಕೆ ಸಾಧ್ಯ ಆಗತ್ತಾ? ಗುರುವಿನ ಸ್ಥಾನದಲ್ಲಿ ಇಟ್ಕೊಂಡು ಇಂಥವೆಲ್ಲ ಮಾತಾಡಿದರೆ ಜನ ಏನು ಅಂದ್ಕೊಳ್ತಾರೆ? ಮೊನ್ನೆ ದರ್ಶನ್ ಕೇಸ್ನಲ್ಲಿ ಸಿಗಾಕೊಂಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಇದು ಜಗಜ್ಜಾಹೀರಾಗತ್ತೆ. ಅದನ್ನು ನೋಡಿದಂತಹ ಒಬ್ಬ ಭವಿಷ್ಯಗಾರ ಹೇಳ್ತಾರೆ, ಜ್ಯೋತಿಷಿಗಾರ ಹೇಳ್ತಾರೆ, ಮುಂದೊಂದು ದಿನ 2027ಕ್ಕೆ ದರ್ಶನ್ MLA ಆಗ್ತಾರೆ ಅಂತ. ಹಾಗಾದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಂತೆಂಥವರು ಶಾಸಕರಾಗ್ಬೋದು, ಎಂತೆಂಥವರು ಮಿನಿಸ್ಟ್ರಿಗಳಾಗ್ಬೋದು ಅನ್ನೋದು ಇದರಿಂದಲೇ ಗೊತ್ತಾಗುತ್ತಲ್ವ. ಇಲ್ಲಿ ಒಂದು ರೀತಿಯ ದಬ್ಬಾಳಿಕೆಗೆ ಅಷ್ಟೇನ ಬೆಲೆ. ಸಂಸ್ಕೃತಿ ಇರುವಂತಹ ಜನರಿಗೆ, ನಾಗರಿಕತೆ ಇರ್ತಕ್ಕಂಥ, ಮಾನವೀಯ ಮೌಲ್ಯ ಇರ್ತಕ್ಕಂಥ ಜನರಿಗೆ ಬೆಲೆ ಇಲ್ವಾ? ಅದಕ್ಕೆ ನಾನು ಯಾವಾಗಲೂ ನೋಡ್ತಾ ಇದ್ದೆ, ಅಂಬೇಡ್ಕರ್ ನಮ್ಮ ದೇಶದ ಸಂವಿಧಾನವನ್ನು ಬರೆದರು, ಅಂಥವ್ರನ್ನ ನಾವು ಸೋಲಿಸಿದ್ವಿ ಅದೇ ಪ್ರಜಾಪ್ರಭುತ್ವದ ಅಡಿಯಲ್ಲಿ. ಹಾಗೆ ಗಾಂಧೀಜಿಯವರು ಇಡೀ ಜೀವನವನ್ನೇ ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನು ತರಿಸ್ಕೊಡೋದ್ರಲ್ಲಿ ಮುಂದಾಳತ್ವವನ್ನು ಇಸ್ಕೊಂಡಿದ್ರು. ಗಾಂಧಿಯನ್ನು ಕೂಡ ಬಿಡಲಿಲ್ಲ. ಇಡೀ ನನ್ನ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕಾಯಕವೇ ಕೈಲಾಸ, ಹೀಗೆ ಸಾಮಾಜಿಕ ಪರಿವರ್ತನೆಯನ್ನು
ದೇವರು ಎಲ್ಲರಲ್ಲೂ ಇದ್ದಾನೆ ಅಂತಕ್ಕಂತಹ, ಅವನ ಕಾಯಕದಲ್ಲಿದ್ದಾನೆ ಅಂತ ಹೇಳಿ ತೋರಿಸ್ಕೊಟ್ಟಂತಹ ಆ ನಮ್ಮ ಬಸವಣ್ಣನ ನಾವು ಬಿಡಲಿಲ್ಲ, ಇನ್ಯಾರನ್ನು ಬಿಡ್ಲಿಕ್ಕೆ ಸಾಧ್ಯ ಆಗತ್ತೆ? ಹೋಗ್ಲಿ, ಆಗ ಜನಕ್ಕೆ ಯಾರೋ ಇದ್ರು ಹೆದರಿಕೊಳ್ತಿದ್ರು ಅಂತೆ. ಇವತ್ತು ತಂತ್ರಜ್ಞಾನ, ಯೋಚನೆ ಮಾಡಿ, ದರ್ಶನ್ ಅವರ ಒಂದು ಕೇಸಲ್ಲಿ ಏನೆಲ್ಲ ಎವಿಡೆನ್ಸ್ಗಳು ಸಿಗಾಕೊಳ್ತಾ ಇದ್ದಾವಲ್ವ. DNA ಇಂದ ಸಿಗಾಕೊಳ್ಳುತ್ತೆ, ಒಂದು ಸಣ್ಣ ಕಲೆಯಿಂದ ಸಿಗಾಕೊಳ್ಳುತ್ತೆ. ಆಗ ಸಿಗಾಕೊಳ್ಳಿಕ್ಕೆ ಈ ಥರದ ತಂತ್ರಜ್ಞಾನಗಳಿಲ್ಲ. ಇವತ್ತೆಲ್ಲವೂ ಇದೆ. ಎಲ್ಲೂ ತಪ್ಪು ಮಾಡದಂಥ ವ್ಯಕ್ತಿ ಖಂಡಿತ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಎಲ್ಲ ಸನ್ನಿವೇಶಗಳು ಗೊತ್ತಿದ್ರು, ನಿದರ್ಶನಗಳಿದ್ರು. ಅಲ್ಲಿ ಯಾರೋ ಒಬ್ಬ ಜ್ಯೋತಿಷಿ, ದರ್ಶನ್ 2027ಕ್ಕೆ MLA ಆಗೇ ಆಗ್ತಾರೆ, ಶನಿಗುರು ಚೆನ್ನಾಗಿರುತ್ತೆ. ಹಾಗಾದ್ರೆ ನನ್ನ ಪ್ರಶ್ನೆ ಸ್ವಾಮಿ, ದರ್ಶನ್ ಇಂತಹ ಕೇಸಲ್ಲಿ ಸಿಗಾಕೊಳ್ತಾರೆ, ದರ್ಶನ್ ನೀವು ಹೀಗಿರಿ, ದಯವಿಟ್ಟು ನಿಮಗೆ ಗ್ರಹಚಾರ ಸರಿಯಿಲ್ಲ, ಶನಿ ಸರಿಯಿಲ್ಲ, ರಾಹುಕೇತು ಸರಿಯಿಲ್ಲ, ನೀವು ಇಂಥ ದಿವಸ ಈ ಜಾಗಕ್ಕೆ ಹೋಗಬೇಡಿ ಅಂತ ಹೇಳಿ ಒಂದು ಭವಿಷ್ಯವನ್ನು ನೀವು ಅವರಿಗೆ ನುಡಿದಿದ್ದರೆ ಇವತ್ತು ದರ್ಶನ್ಗೆ ಈ ಸ್ಥಿತಿ ಬರ್ತಿತ್ತೇನ್ರಿ? ಆದಮೇಲೆ ಎಲ್ಲರೂ ಮಾತಾಡ್ಬೋದು. ಹಳ್ಳಕ್ಕೆ ಬಿದ್ದರೆ ಆಳ್ಗೊಂದೊಂದು ಕಲ್ಲು ಅಂತ ಹೇಳ್ತಾರೆ. ಏನು ಬೇಕಾದ್ರೂ ಮಾಡ್ತಾರೆ ಈ ಜನ. ಈಗ ನೀವು ಆರೋಪಿಗಳಾಗಿ, ಅಪರಾಧಿಗಳಾಗಿ ತಪ್ಪು ಮಾಡಿ ಜೈಲಿಗೆ ಹೋಗ್ತೀರಿ, ನ್ಯಾಯಾಲಯದ ಕಟಕಟೆಯನ್ನು ಹತ್ತುತ್ತೀರಿ. ನಿಮಗೆ ದುಡ್ಡಿದೆ, ಜನಬಲ, ಹಣಬಲ ಇದೆ, ಗೆದ್ಕೊಂಡು ಬರ್ಬೋದು. ಆದರೆ ಮನಸ್ಸಾಕ್ಷಿ ಅನ್ನೋದೊಂದಿದೆ. ಅಮಾಯಕ ಯಾವುದೋ ಒಂದೆರಡು ಮಾತು ಅಂದ, ಏನೋ ಹೇಳ್ದ ಅಂತ ಹೇಳಿ ಆ ಮಾತಿಗೆ ಅಷ್ಟು ಸಿಟ್ಟೆತ್ತು, ಅಷ್ಟು ಜನರನ್ನು ಕರ್ಕೊಂಡು ಬಂದು ಆ ರೀತಿ ಚಿತ್ರಹಿಂಸೆ ಕೊಡುವಂಥದ್ದನ್ನ ನೀವು ಕಣ್ಣಾರೆ ನೋಡಿರೋಂಥ ವ್ಯಕ್ತಿ, ನೀವೇ ಎಲ್ಲ ವ್ಯವಸ್ಥೆ ಮಾಡಿರೋಂಥ ವ್ಯಕ್ತಿ, ನಿಮ್ಮ ಮನಸ್ಸಿಗೆ ಆ ಮನಸ್ಸಾಕ್ಷಿ ಒಪ್ಪತ್ತಾ? ಈಗ ಗೆಲ್ಬೋದು ಸ್ವಾಮಿ, ನೀವು ನ್ಯಾಯಾಂಗದಿಂದ ಗೆದ್ದು ಬರ್ಬೋದು ಸ್ವಾಮಿ, ನಿಮ್ಮ ಮನಸ್ಸಾಕ್ಷಿಯಿಂದ ಗೆದ್ದು ಬರ್ಲಿಕ್ಕೆ ಸಾಧ್ಯ ಆಗಲ್ಲ. ಒಂದು 60 ವರ್ಷ ಆದಮೇಲೆ ಅದು ರೀಕಾಲ್ ಆಗ್ತಾ ಹೋಗುತ್ತೆ. 60 ವರ್ಷ ಆದಮೇಲೆ ನಿಮ್ಮ ಏನು ಇಲ್ಲಿವರೆಗೂ ನಡೆದಂತಹ ಅನೇಕ ಮರೆಯಲಾಗದ ಘಟನೆಗಳಿವೆಯಲ್ಲ, ಆ ಘಟನೆಗಳು ರೀಕಾಲ್ ಆಗ್ತಾ ಹೋಗ್ತವೆ. ಮಾನಸಿಕ ದೈಹಿಕ ಹುಚ್ಚರಾಗ್ತೀರಿ. ಆಗ ನಿಜವಾದ ನರಕ ನಿಮಗೆ ಗೊತ್ತಾಗತ್ತೆ. ಹುಚ್ಚರ ಆಗದ ಹಾಗೆ ಜೀವನ ಮಾಡಬೇಕು ಅಂದರೆ ಎಂಥ ತಪ್ಪುಗಳಿಂದ ದೂರ ಇರಬೇಕಾಗುತ್ತೆ. ವಿಕೃತ ಮನಸ್ಸುಗಳಿಗೂ, ಕೊಲೆಗಡಕನಿಗೂ ಇಲ್ಲಿ ಸ್ಥಾನ ಇದೆ, ಇಲ್ಲಿ ಅಧಿಕಾರ ಇದೆ ಅಂತ ಹೇಳೋರು ಇದ್ದಾರಲ್ಲ. ಆಗ ನಮಗನ್ಸುತ್ತಲ್ವ, ನಾನು ಏನು ಮಾಡ್ಕೊಂಬಂದ್ರು, ಜಯಿಸ್ಕೊಂಬಂದ್ರು ಈ ಜಗತ್ತಲ್ಲಿ ಬದುಕ್ತೀನಿ ಅಂತ ಹೇಳಿ ಧೈರ್ಯ ಬರುತ್ತಲ್ಲ. ಹಾಗಾದರೆ ಅಮಾಯಕರ ಗತಿ ಏನು? ನೈಜತೆಯ ಜೀವನವನ್ನು ಮಾಡುವಂತಹ, ಸಂಸ್ಕೃತಿ ಅನ್ನುವಂತಹ ಮನುಷ್ಯರ ಗತಿ ಎತ್ತ ಸಾಗುತ್ತಿದೆ. ದಯಮಾಡಿ ಇಂತಹ ವಿಡಿಯೋಗಳನ್ನು ಹೊರಗಡೆ ಬಿಡಬೇಡಿ, ಇಂಥ ವಿಡಿಯೋಗಳ ಹೇಳಿಕೆಗಳನ್ನು ಹಾಕಬೇಡಿ ಅಂತ ಹೇಳಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ. ಹಾಗಾದರೆ ಬಹುಶಃ ಈಗ ಹೇಳ್ತಾ ಇದ್ದೀರಲ್ಲ, ಅದೇ ಹಿಂದಿನ ದಿನ ಅವ್ರನ್ನ ಕರ್ಕೊಂಡು ಬಂದಾಗ, ಸ್ವಾಮಿ ನೀವು ಅವ್ರನ್ನ ಕರ್ಕೊಂಬರ್ಬೇಡಿ, ನಿಮಗೆ ಗೊತ್ತಾಗುತ್ತಲ್ಲ ಬಹುಶಃ ಹೇಳೋದು ಏನು ನಡೆಯುತ್ತೆ ಅಂತ ಗೊತ್ತಾಗತ್ತಲ್ಲ. ನೋಡಿ, ಅವನಿಗೆ ಈ ಜನಗಳನ್ನ ಸೇರಿಸ್ಕೋಬೇಡಿ, ಈ ಗ್ಯಾಂಗ್ ಕರ್ಕೊಂಬಂದು ಅವನಿಗೆ ದೈಹಿಕ ಹಲ್ಲೆ ಮಾಡಬೇಡಿ, ಇಂತಿಂಥ ಕ್ಲೂಗಳು ಇಡಬೇಡಿ, ಬೇಡ ಇಂಥ ಕಡೆ ಹೋಗಿ ಹೆಣ ಎಸೆಸ್ಬೇಡಿ, ನೀವು ಬಚಾವಾಗ್ಲಿಕ್ಕೆ ಹಿಂಗೆಲ್ಲ ಹಣ ಕೊಡಬೇಡಿ. ಇದೆಲ್ಲವೂ ಕೂಡ ನಿಮಗೆ ನಿಜವಾಗ್ಲೂ ಭವಿಷ್ಯ ಹೇಳೋರಾಗಿದ್ದರೆ, ಜ್ಯೋತಿಷ್ಯ ಇರೋದಾಗಿದ್ದರೆ ಇದೆಲ್ಲ ಹಿಂಚಿಂಚಾಗಿ ಮೊದಲೇ ಅವ್ರಿಗೆ ಹೇಳಿದರೆ ಇದೆಲ್ಲವೂ ನಡೆದ ಹಾಗೆ ದೂರದಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಲ್ವ ದರ್ಶನ್. ಯಾವುದೋ ಒಂದು ಅಹಿತಕರ ಘಟನೆ ಘಟಿಸಿದ ಮೇಲೆ ಹೀಗೆ ಆಗಬಾರದಿತ್ತು, ಈ ನಂಬರ್ ಸರಿ ಇಲ್ಲ, ಆ ನಂಬರ್ ಸರಿ ಇಲ್ಲ, ಆ ಘಳಿಗೆ ಸರಿ ಇಲ್ಲ ಎಂದು ಹೇಳುವುದು ಎಷ್ಟು ಸರಿ? ನೀವೇ ಯೋಚಿಸಿ.
ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ 12ರಿಂದ ಸಂಜೆ 6ರ ತನಕ ಕ್ಲಿನಿಕ್ ತೆರೆದಿರುತ್ತದೆ. ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್, ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು. ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ. ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ.